ದಿನ ಆಧ್ಯಾತ್ಮಿಕ ಧ್ಯಾನ ಅನ್ನೋದು ಈಗಾಗಲೇ ನಾವು ಹೇಳ್ಕೊಂಡಿದ್ವಿ. ಉಚಿತ ವಿಲ್ ಅಂದ್ರೆ ಉಚಿತ ಸ್ವೇಚ್ಛಾಯುತ ವಿಲ್, ಫ್ರೀ ವಿಲ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ, ಫ್ರೀ ವಿಲ್. ಮತ್ತೆ ಸೂಸೈಡ್ ಅಂದ್ರೆ ಆತ್ಮಹತ್ಯೆ. ಇದು ಆಧ್ಯಾತ್ಮಿಕ ದೃಷ್ಟಿಕೋನವಾಗಿ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಎಷ್ಟೋ ಇಂಥ ಘಟನೆಗಳು ಆಗ್ತಾ ಇರ್ತದೆ ಸೊಸೈಟಿಯಲ್ಲಿ. ಆದ್ರೆ ಅದನ್ನು ಯಾವ ತರ ಅರ್ಥ ಮಾಡ್ಕೋಬೇಕು, ಅದರಿಂದ ಏನು ಅಡ್ಡ ಪರಿಣಾಮ ಇರ್ತದೆ, ಯಾವ ತರ ನಾವು ನಮ್ಮ ಜೀವನದಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ಯಾವ ತರ ಇದನ್ನು ನಾವು ಅಳವಡಿಸ್ಕೋಬೇಕು ಅಂತ ಪೂರ್ತಿ ಕೂಲಂಕಷವಾಗಿ ನಾವು ಅರ್ಥ ಮಾಡ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಈಗಾಗಲೇ ನೇತ್ರ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಸೊ ಮೇಡಮ್, ತಮಗೂ ಸ್ವಾಗತ ಮತ್ತೆ ಒಂದ್ಸರಿ ಈ ಕಾರ್ಯಕ್ರಮಕ್ಕೆ. ಸೊ ಥ್ಯಾಂಕ್ ಯು ಸರ್. ಈ ಜ್ಞಾನ ತಿಳಿಸ್ಕೊಟ್ಟಕ್ಕೆ ನಿಮ್ಗೂ ಮತ್ತೊಂದು ಸರಿ ವಿನಂತಿ ಮಾಡ್ತಾರೆ ಮೇಡಮ್. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ನಲ್ಲಿ ಕೇಳ್ತಕ್ಕಂಥ ಎಲ್ಲಾ ಧ್ಯಾನ ಬಾಂಧವರಿಗೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮಾಸ್ಟರ್ಸ್ ಎಲ್ಲರಿಗೂ ಶುಭ ಮುಂಜಾನೆ. ಅದ್ಭುತವಾಗಿರ್ತಕ್ಕಂಥ ಧ್ಯಾನದಿಂದ ಶಕ್ತಿಯನ್ನ ಪಡ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಜ್ಞಾನವನ್ನ ಪಡ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ. ಹಾಗೆ ನಾವು ಧ್ಯಾನವನ್ನ ಮಾಡೋದ್ರಿಂದ ಏನೇನ್ ಲಾಭ ಅನ್ನೋ ಒಂದು ವಿಚಾರನ ಗಮನಿಸ್ತಾ ಹೋಗ್ತಾ ಇದ್ದಾಗ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅನ್ನೋ ಒಂದು ವಾಕ್ಯನ ಹೇಳ್ತಾರೆ. ಸೇತ್ ಮಹಾಜ್ಞಾನಿಗಳಾಗಿರಬಹುದು, ನಮ್ಮ ಪತ್ರಿಜಿಯವರಾಗಿರ್ಬಹುದು. ಏನಿದು ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತಂದಾಗ, ನಮ್ಮ ವಾಸ್ತವ್ಯವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು. ನನಗೆ ಏನ್ ಬೇಕು ಅದನ್ನ ನಾನು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ನನಗೆ ಇದೆ. ಅದು ಹೇಗೆ ಸೃಷ್ಟಿ ಮಾಡ್ಕೊಳ್ತೀನಿ ಅಂತಂದಾಗ, ನಾನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ, ನಾವು ಗಮನಿಸ್ತಾ ಹೋಗಿದೀವಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೆದೇ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು, ಆಲೋಚನೆಗಳಲ್ಲಿ ನಾವು ಒದ್ಲಾಡ್ತಾ ಇದೀವಿ. ಇದೆಲ್ಲ ಕೂಡ ಯಾಕೆ ಬರುತ್ತೆ, ಯಾಕಿಂತ ಸಮಸ್ಯೆಗಳು, ಯಾಕಿಂತ ಆರೋಗ್ಯದ ದುಷ್ಪರಿಣಾಮಗಳು ಅಂತ ಹೇಳಿ ನಾವು ಗಮನಿಸಿದಾಗ, BP ಅಂತೆ, ಶುಗರ್ ಅಂತೆ, ಇನ್ನ ಏನೇನೋ ಹೊಸ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಹುಟ್ಟು ಬೆಳಿತಾ ಇದಾವೆ ಒಂದು ಅಣಬೆಗಳ ರೀತಿಯಲ್ಲಿ. ಯಾಕಿಷ್ಟೆಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಹಾಕಿದಾಗ, ಅದಕ್ಕೆ ಕಾರಣ ಎರಡು. ಒಂದು ಆಂಗ್ಸೈಟಿ, ಇನ್ನೊಂದು ಡಿಪ್ರೆಷನ್. ನೀವು BP ಬಂದಿದೆ, ಶುಗರ್ ಬಂದಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಇನ್ನೊಂದು ಏನಾದ್ರೂ ಸಮಸ್ಯೆ ತಗೊಳ್ಳಿ, ಶುರುವಾಗದೇ ಇದರಿಂದ ಆಂಗ್ಸೈಟಿ, ಡಿಪ್ರೆಷನ್ ಏನಕ್ಕೆ ಬಂತು ಅಂತ ನೋಡಿದಾಗ, ವಿಪರೀತವಾಗಿ ಕಳೆದು ಹೋದದ್ದನ್ನ ಯೋಚನೆ ಮಾಡ್ತಕ್ಕಂಥದ್ದು. ಅದನ್ನ ಬದಲಾವಣೆ ಮಾಡಕ್ಕಾಗಲ್ಲ. ಆದ್ರೆ ಅದರಿಂದ ಎಕ್ಸ್ಪೀರಿಯನ್ಸ್ ಏನ್ ಪಡ್ಕೊಂಡಿರ್ತೀವಿ, ಅದನ್ನ ನಾವು ಮುಂದೆ ಏನ್ ಮಾಡಬಹುದು ಅನ್ನೋದಕ್ಕೆ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಮೊಮೆಂಟ್ ಅಲ್ಲಿ ನಾವು ಏನು ಜೀವನ ನಡೆಸ್ತಾ ಇರ್ತೀವಿ, ಆ ಎಕ್ಸ್ಪೀರಿಯನ್ಸ್ ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಬಹುದು ಅಷ್ಟೇ ಹೊರತು ಅದನ್ನ ಬದಲಾವಣೆ ಮಾಡಕ್ ಆಗಲ್ಲ. ಆದ್ರೂ ಕೂಡ ಆ ಒಂದು ಗತ ಕಾಲವನ್ನ, ಕಳೆದು ಹೋಗಿರ್ತಕ್ಕಂಥ ಘಟನೆಗಳನ್ನ ಎಲ್ಲವನ್ನು ಕೂಡ ವಿಪರೀತವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಡಿಪ್ರೆಷನ್ ಅರೈಸ್ ಆಯ್ತು ಅಂದ್ರೆ ಏನೇನೆಲ್ಲ ಆಗತ್ತೆ, BPಗಳು, ಶುಗರ್ಗಳು, ಮತ್ತೊಂದು ಇನ್ನೊಂದು, ಅಲ್ಲಿಂದ ಶುರುವಾಗುತ್ತೆ ಅಷ್ಟೇ. ಅಲ್ಲಿಂದ ಶುರುವಾಗಿದ್ದು ಎಲ್ಲೆಲ್ಲಿಗೋ ಹೋಗ್ತಾ ಇರುತ್ತೆ ಅದು. ಆ ನಂತರ ಆಂಗ್ಸೈಟಿ, ಏನಾಗುತ್ತೋ, ಮುಂದೇನಾಗುತ್ತೋ. ಇವಾಗ ಇರೋ ಸಮಯವನ್ನ, ಇವಾಗಿರ್ತಕ್ಕಂಥ ಅವಕಾಶಗಳನ್ನ, ಇವಾಗಿರ್ತಕ್ಕಂಥ ಎಲ್ಲಾ ರಿಸೋರ್ಸಸ್ನ ಉಪಯೋಗಿಸ್ಕೊಳ್ದೆ ಐಡಲ್ ಆಗಿ ಕೂತು ಫ್ಯೂಚರ್ ಬಗ್ಗೆ ಏನಾಗುತ್ತೋ ಅಂತ ಹೇಳಿ ಯೋಚನೆ ಮಾಡಿದಾಗ, ಮುಂದೊಂದ್ ದಿನ ಆ ಫ್ಯೂಚರ್ ಅನ್ನೋದು ಪ್ರೆಸೆಂಟ್ ಡೇ ಆದಾಗ ಸೇಮ್ ಅದೇ ಮಾಡ್ತೀವಿ. ಅವತ್ತಿನ ದಿನ ಬಿಟ್ಟು ಮತ್ತೆ ಮುಂದೆ ಯೋಚನೆ ಮಾಡ್ತೀವಿ. ಸೊ ಏನಾಗುತ್ತೆ, ಆಂಗ್ಸೈಟಿ ಜಾಸ್ತಿ ಆಯ್ತು. ಎಗೇನ್ BP ವೇರಿಯೇಷನ್ಸ್, ಶುಗರ್ ಲೆವೆಲ್ಸ್ ವೇರಿಯೇಷನ್ಸ್, ಮತ್ತಿನ್ನೇನೋ ಸಮಸ್ಯೆ. ಅಂದ್ರೆ ನಾವು ನೋಡಿ, ನಮ್ಮ ವಾಸ್ತವ್ಯವನ್ನ ನಾವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ಅದೆಷ್ಟು ಅದ್ಭುತವಾಗಿ ಸಾಧ್ಯ ಆಗುತ್ತೆ ಗೊತ್ತಾ. ಈ ನಮ್ಮ ಪ್ರೆಸೆಂಟ್ ಮೂಮೆಂಟ್ ಅನ್ನ ನಾವು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಾಡ್ಬೋದು. ಅಂದ್ರೆ ಏನರ್ಥ, ನಮ್ಗೆ
ಫ್ರೀ ವಿಲ್ ಇದೆ ಅಂತ ಹೇಳ್ಬಿಟ್ಟು. ಈ ಭೂಮಿ ಯಾಕೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಗಮನಿಸಿದಾಗ ಅನೇಕಾನೇಕ ಲೋಕಗಳಿದೆ, ಅನೇಕಾನೇಕ ಲೋಕಗಳಿದೆ. ನಾವು ಮೊನ್ನೆ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡ್ವಿ, ನಾನು ಇವತ್ತು ಭೂಮಿಯಲ್ಲಿ ಇದ್ದೀನಿ ಅಂತಂದ್ರೆ ಈ ಒಂದು ಫ್ರೀಕ್ವೆನ್ಸಿಗೆ ನಾನು ಟ್ಯೂನ್ ಅಪ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಭೂಮಿ ಥರ್ಡ್ ಡೈಮೆನ್ಷನ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್, ಫಿಫ್ತ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಹಂಗ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ ಭೂಮಿ ಥರ್ಡ್ ಕ್ಲಾಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಥರ್ಡ್ ಡೈಮೆನ್ಷನ್ ಅಂತ ಹೇಳ್ಬಿಟ್ಟು ಅದು ಒಂದು ರೀತಿಯಾಗಿರ್ತಕ್ಕಂಥ ಸ್ಟೇಜ್. ಸೊ ಇನ್ನ ಇದೇ ರೀತಿ ಮಲ್ಟಿ ಡೈಮೆನ್ಷನ್ಸ್ ಇದೆ, ಅದರಲ್ಲಿ ಒಂದು ಫಿಫ್ತ್ ಡೈಮೆನ್ಷನ್ ಅಥವಾ ಫೋರ್ತ್ ಡೈಮೆನ್ಷನ್ ಅಂತ ಹೇಳಿ ನಾವು ನೋಡಿದಾಗ ನಮಗೆ ಇದೆಲ್ಲ ಫ್ರೀ ವಿಲ್ಲು, ಆ ರೀತಿ ಫ್ರೀ ವಿಲ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇರ್ತಕ್ಕಂಥದ್ದು, ರೆಗ್ಯುಲೇಷನ್ಸ್, ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ಮಾನವ ಕೂಡ, ಅಂದ್ರೆ ಅಲ್ಲಿರ್ತಕ್ಕಂಥ ಸೋಲ್ ಅವರು ಹೇಗಿರ್ತಾರೆ ಅಂತಂದ್ರೆ, ಅವ್ರೇನಾದ್ರೂ ಒಂದ್ ವೇಳೆ ಒಂದು ನೆಗೆಟಿವ್ ಥಾಟ್ ಏನಾದ್ರೂ ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ, ಫಿಫ್ತ್ ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥ ಸೋಲ್ಸ್ ಒಂದೇ ಒಂದು ನೆಗೆಟಿವ್ ಥಾಟ್ ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಅವರಲ್ಲಿ ಎಲಿಜಿಬಲ್ ಇರಲ್ಲ ಇರೋದಕ್ಕೆ, ಅಲ್ಲಿಂದ ಹೊರಗಡೆ ಕಳಿಸ್ತಾರೆ, ಬೇರೆ ಡೈಮೆನ್ಷನ್ಗೆ ಅವ್ರು ಹೋಗ್ಬೇಕಾಗಿರತ್ತೆ. ಆದ್ರೆ ನಮ್ ಭೂಮಿ ಮೇಲೆ ಆ ರೀತಿ ಇಲ್ಲ. ನಾವ್ ಅನ್ಸಿದ್ದು ಮಾಡ್ಬಹುದು, ಅನ್ಸಿದ್ ಯೋಚನೆ ಮಾಡ್ಬೋದು, ಅನ್ಸಿದ್ ಮಾತಾಡ್ಬೋದು, ಅನ್ಸಿದ್ ಕೇಳ್ಬೋದು, ಅನ್ಸಿದ್ ಕಡೆ ಓಡಾಡಬಹುದು. ಮಾನವರು ಅಂತಾನೆ ಅಲ್ಲ, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪಶು ಪ್ರಾಣಿ ಪಕ್ಷಿಗಳು ಅಥವಾ ಲಿವಿಂಗ್ ಬೀಯಿಂಗ್ಸ್ ಏನಿದೆ ಎಲ್ಲಾ ಕೂಡ ಫ್ರೀ ವಿಲ್ ಇರ್ತಕ್ಕಂಥದ್ದನ್ನ ನಾವು ಭೂಮಿ ಮೇಲೆ ನೋಡಬಹುದು. ಅದಕ್ಕೆ ಸುಮಾರು ಸೋಲ್ಸು ಈ ಭೂಮಿಯನ್ನ ಆಯ್ಕೆ ಮಾಡುತ್ತೆ, ಭೂಮಿ ಮೇಲೆ ಜೀವನ ಮಾಡ್ಬೇಕು, ಭೂಮಿ ಮೇಲೆ ಎಕ್ಸ್ಪೀರಿಯನ್ಸಸ್ ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಭೂಮಿಯನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಆದ್ರೆ ಫ್ರೀ ವಿಲ್ ಅಂತಂದಾಗ ನಂಗೆ ಇಷ್ಟ ಬಂದಿದ್ ಮಾಡಬಹುದು. ಎಲ್ಲಿವರೆಗೂ ಮಾಡಬಹುದು, ಯಾವ ಸಂದರ್ಭದವರೆಗೂ ಮಾಡಬಹುದು ಅಂತಂದಾಗ, ನಾನು ನನಗೆ ಇಷ್ಟ ಆಗಿದ್ದು ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತೀನಲ್ವಾ, ಅದು ಯಾರಿಗೂ ತೊಂದರೆ ಆಗದೆ ಇರೋವರೆಗೂ ಕೂಡ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಾನು ಟ್ರಾಫಿಕ್ ಸಿಗ್ನಲ್ ನ ಫಾಲೋ ಮಾಡಲ್ಲ, ನನ್ಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಗಾಡಿ ಓಡಿಸ್ತೀನಿ ನಾನು, ಅದು ಯಾರಿಗೂ ತೊಂದರೆ ಆಗದೆ ಇರೋವರೆಗೂ ಎಲ್ಲ ಸರಿನೇ, ಚೆನ್ನಾಗಿರುತ್ತೆ. ಆದ್ರೆ ನಾನು ಟ್ರಾಫಿಕ್ ರೂಲ್ ನ ಪಾಲನೆ ಮಾಡದೇ ಇರ್ತಕ್ಕಂಥ ಕಾರಣ ಇನ್ನೊಬ್ರಿಗೆ ಯಾರಿಗೂ ಆಕ್ಸಿಡೆಂಟ್ ಆಗಿ ಅವ್ರ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ನನ್ನ ಒಂದು ಫ್ರೀ ವಿಲ್ ಇಂದ, ಆಗ ಅದು ತಪ್ಪಾಗುತ್ತೆ. ಅವಾಗ್ಲೇ ಅದನ್ನ ನಾವು ಕರ್ಮ ಅಂತ ಹೇಳಿ ಕರಿತೀವಿ ಮಾಸ್ಟರ್ಸ್. ಏನಂತ ಹೇಳಿ? ಕರ್ಮ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ನಾವು ಲಾ ಆಫ್ ಕರ್ಮನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಫ್ರೀ ವಿಲ್ ಬಗ್ಗೆ ನಾವು ಫ್ರೀ ವಿಲ್ ನ ಇಂಪ್ಲಿಮೆಂಟ್ ಮಾಡ್ಬೇಕು, ಫ್ರೀ ವಿಲ್ ಇಂದ ಇರಬೇಕು ಅಂತಂದಾಗ ಲಾ ಆಫ್ ಕರ್ಮನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಕರ್ಮ ಇಸ್ ಲೈಕ್, ನೀವು ಏನ್ ಮಾಡ್ತಿರೋ ಅದೇ ವಾಪಸ್ ಬರ್ತಕ್ಕಂಥದ್ದು. ಲಾ ಆಫ್ ಅಟ್ರಾಕ್ಷನ್ ಗಮನಿಸ್ತೀವಲ್ಲ, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಕರ್ಮ ಎರಡು ಕಂಪ್ಲೀಟ್ಲಿ ರಿಲೇಟೆಡ್. ಆಕರ್ಷಣೀಯ ನಿಯಮ ಮತ್ತು ಕರ್ಮದ ನಿಯಮ ಇವೆರಡು ಕೂಡ ಒಂದಕ್ಕೊಂದು ಅನುಸಂಧಾನವಾಗಿರ್ತಕ್ಕಂಥದ್ದು. ಕರ್ಮ ನಾವ್ ಏನ್ ಮಾಡ್ತೀವೋ ಅದೇ ವಾಪಸ್ ಬರ್ತಕ್ಕಂಥದ್ದು. ಕರ್ಮ ಏನ್ ಅಂದ್ರೆ ಪ್ರಪಂಚಕ್ಕೆ ನಾವ್ ಏನ್ ಕೊಡ್ತಾ ಇದೀವೋ, ಯೂನಿವರ್ಸ್ಗೆ ನಾವ್ ಏನ್ ಕೊಡ್ತಾ ಇದೀವೋ ಅದೇ ನಮಗ್ ವಾಪಸ್ ಬರ್ತಕ್ಕಂಥದ್ದು. ನಾನ್ ಕೊಟ್ಟಿದ್ದೆ ನಾನು ಅಟ್ರಾಕ್ಟ್ ಮಾಡ್ತೀನಿ. ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೀಯ ನಿಯಮ. ಸೊ ಹಾಗಾಗಿ ನಾನು ಯಾವ ರೀತಿಯಾಗಿರ್ತಕ್ಕಂಥ ಕರ್ಮವನ್ನ ಮಾಡ್ಬೇಕಾಗಿರುತ್ತೆ, ಇದು ಬಹಳ ಬಹಳ ಇಂಪಾರ್ಟೆಂಟ್. ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಮ್ಮ ಜ್ಞಾನವನ್ನ ನಾವು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪತ್ರಿಜಿ ಅವ್ರು ಹೇಳ್ತಾರೆ, ಕರ್ಮವನ್ನ ಅಕರ್ಮ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು, ಅಕರ್ಮವನ್ನ ಕರ್ಮ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಸಾಧನೆ, ಅಷ್ಟು ಜ್ಞಾನವನ್ನ ನಾವು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕರ್ಮವನ್ನ ಅಕರ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಏನು? ಸಾಧಾರಣವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕರ್ಮಗಳೇನು? ಪ್ರತಿನಿತ್ಯ ನಾವು ಪ್ರಾಪಂಚಿಕವಾಗಿ ಮಾಡಬಹುದಾಗಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೀವಲ್ವಾ, ಅದನ್ನೇ ನಾವು ಕರ್ಮ ಅಂತ ಹೇಳಿ ಅನ್ಕೊಡ್ತೀವಿ. ಅಂದ್ರೆ ನಾವು ಈ ಒಂದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದಾಗ ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಏನು ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಂತಂದ್ರೆ, ನಾವು ಆಧ್ಯಾತ್ಮಿಕವಾಗಿ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಳ್ತಾ ಇರ್ಬೇಕು. ಹಾಗೆಯೇ
ಪ್ರಾಪಂಚಿಕವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಕೂಡ ನಿರ್ವಹಿಸ್ತಾ ಇರ್ಬೇಕಾಗಿರತ್ತೆ. ನಾವು ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕಾಗಿರತ್ತೆ. ನಾವ್ ಯಾವ್ದೇ ಕಾರಣಕ್ಕೂ ನಾನು ಆಧ್ಯಾತ್ಮಿಕವಾಗಿ ನನ್ನ ಒಂದು ಏಳಿಗೆಯನ್ನ ಕಂಡ್ಕೊಳ್ಬೇಕಪ್ಪ, ಅದಕ್ಕೆ ನಾನು ಈ ಪ್ರಾಪಂಚಿಕವಾಗಿ ನನ್ನ ಧರ್ಮಗಳೇನಿದೆ ಅದನ್ನ ನಾನು ಬಿಟ್ಬಿಡ್ತೀನಿ, ಅದು ಬೇಡ, ನಾನು ಸನ್ಯಾಸಿ ಆಗ್ಬಿಡ್ತೀನಿ ಅಂತಂದ್ರೆ ಅದು ಬಹಳ ಬಹಳ ತಪ್ಪಾಗುತ್ತೆ ಮಾಸ್ಟರ್ಸ್. ನಾವ್ ಎರಡನ್ನ ಕೂಡ, ಯಾಕಂದ್ರೆ ಆಧ್ಯಾತ್ಮಿಕವಾಗಿ ನಾನು ಪಡ್ಕೊಳ್ತಕ್ಕಂಥ ಜ್ಞಾನವನ್ನ ನಾನ್ ಪ್ರಾಪಂಚಿಕ ಧರ್ಮಗಳಲ್ಲಿ ಇಂಬೈಬ್ ಮಾಡ್ಬೇಕು ಅಂದ್ರೆ ಅಲ್ಲಿ ಆಚರಣೆಯಲ್ಲಿ ಇಡ್ಬೇಕಾಗಿರತ್ತೆ. ಅಲ್ಲಿ ಆಚರಣೆಯಲ್ಲಿ ಇಟ್ಟಾಗ್ಲೇನೆ ನಾನು ಎಷ್ಟು ಜ್ಞಾನವನ್ನ ಪಡ್ಕೊಂಡಿದೀನಿ, ಅದನ್ನ ಎಷ್ಟು ಮಟ್ಟಿಗೆ ನಾನು ಅರ್ಥ ಮಾಡ್ಕೊಂಡಿದೀನಿ, ಎಷ್ಟು ಮಟ್ಟಿಗೆ ನನ್ನ ಆತ್ಮಕ್ಕೆ ಅದು ಶಕ್ತಿಯನ್ನ, ಜ್ಞಾನವನ್ನ ನೀಡಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಕ್ಕಂಥದ್ದು. ನಾನು ಆಚರಣೆ ಇಡ್ಬೇಕು ಅಂತಂದಾಗ ಆಚರಣೆಯಲ್ಲಿ ಇಡಲ್ಲ, ಪ್ರಾಪಂಚಿಕ ಧರ್ಮಗಳು ನನಗ್ ಬೇಡ ಅಂತಂದ್ರೆ ತಪ್ಪಾಗತ್ತೆ. ಸೊ ಇವಾಗ ಪ್ರಾಪಂಚಿಕವಾಗಿ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ನಾನು ಮಾಡ್ಲೇಬೇಕು, ಆದ್ರೆ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಮಾಡ್ಬೇಕು ನಾನು. ಅಂದ್ರೆ ಇಲ್ಲಿ ಕರ್ಮಗಳೆಲ್ಲ ಅಕರ್ಮಗಳಾಗೋದು, ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಅಕರ್ಮಗಳೆಲ್ಲವೂ ಕೂಡ ಕರ್ಮ ಆಗ್ಬೇಕು ಅಂತಂದಾಗ ಅಕರ್ಮ ಅಂದ್ರೆ ಏನು ಮಾಡದೇ ಇರ್ತಕ್ಕಂಥದ್ದು, ಸ್ತಬ್ಧವಾಗಿರ್ತಕ್ಕಂಥದ್ದು, ಅಂತರಾಳದಿಂದ ಮತ್ತು ದೈಹಿಕವಾಗಿ ಎರಡೂ ಸ್ಥಿತಿಯಲ್ಲೂ ಕೂಡ ಸ್ತಬ್ಧವಾಗಿರ್ತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡದೇ ಇರ್ತಕ್ಕಂಥದ್ದು, ಅದು ಅಕರ್ಮ. ಅಂದ್ರೆ ಸತ್ಯವಾಗೂ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ ಧ್ಯಾನದ ಸ್ಥಿತಿ ಏನಿರುತ್ತೆ ಆ ಧ್ಯಾನದ ಸ್ಥಿತಿನೇ ಅಕರ್ಮ. ನಾವ್ ಏನ್ ಮಾಡ್ತೀವಿ ಧ್ಯಾನ ಮಾಡ್ಬೇಕಾದಾಗ ನೋಡಿ, ಕಾಲ್ ಕಟ್ಟಾಕ್ತಿವಿ, ಕೈ ಕಟ್ಟಾಕ್ತಿವಿ, ಕಣ್ಣು ಕ್ಲೋಸ್ ಮಾಡ್ಕೊಳ್ತೀವಿ, ಮನಸ್ಸಿನಲ್ಲಿ ತಲೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಬೇಡದೇ ಇರೋ ಆಲೋಚನೆಗಳೆಲ್ಲವನ್ನು ಕೂಡ ಶೂನ್ಯ ಸ್ಥಿತಿಗೆ ಕರ್ಕೊಂಡು ಹೋಗ್ತೀವಿ. ಶೂನ್ಯ ಸ್ಥಿತಿಯಲ್ಲಿ ಇಟ್ಟು ತದನಂತರ ನಮ್ಮ ಆ ಒಂದು ಉಸಿರನ್ನ ಗಮನ ಮಾಡೋ ಮುಖಾಂತರ ನಮ್ಮ ಆತ್ಮಕ್ಕೆ ಕನೆಕ್ಟ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ನೋಡಿ, ಅಕರ್ಮ ಅದುವೇ ಸತ್ಯವಾಗಿರ್ತಕ್ಕಂಥ ಕರ್ಮ. ಈ ಸತ್ಯವನ್ನು ತಿಳ್ಕೊಳ್ಬಹುದಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಪಡ್ಕೊಂಡಾಗ ನಮ್ಮ ಫ್ರೀ ವಿಲ್ ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬಹುದು, ನಮ್ಮ ಫ್ರೀ ವಿಲ್ ಇಂದ ನಮ್ಮ ರಿಯಾಲಿಟಿನ ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ತೀವಿ ಮಾಸ್ಟರ್ಸ್. ಮತ್ತೆ ಸೋಲ್ ಪ್ಲಾನ್. ಸೋಲ್ ಪ್ಲಾನ್ ಅಂದ್ರೆ ಏನು? ಪ್ರತಿ ಆತ್ಮವು ಕೂಡ ಈ ಭೂಮಿ ಮೇಲೆ ತನ್ನ ಜನ್ಮವನ್ನ ತಾಳ್ಬೇಕು ಅಂತಂದಾಗ ಒಂದು ಉದ್ದೇಶ ಇರತ್ತೆ. ನಾವು ಎಷ್ಟು ಕೋಟ್ಯಾಂತರ ಮಾನವರಿದ್ದೀವಿ, ಕೋಟ್ಯಾಂತರ ಜೀವರಾಶಿ ಇದೆ ಈ ಭೂಮಂಡಲದ ಮೇಲೆ. ಈ ಭೂಮಿ ಮೇಲೆ ಜನ್ಮ ತಗೊಳ್ಬೇಕು ಅನ್ನೋದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೋಲ್ ಪ್ಲಾನ್ ಇರುತ್ತೆ. ನನ್ನ ತಂದೆ ಯಾರು, ನನ್ನ ತಾಯಿ ಯಾರು, ಯಾರ್ಯಾರು ನನ್ನ ಜೀವನದಲ್ಲಿ ಪಾತ್ರಗಳನ್ನ ನಿರ್ವಹಿಸ್ತಾರೆ, ನಾನು ಎಂತ ವ್ಯಕ್ತಿಗಳನ್ನ ಭೇಟಿ ಆಗ್ತೀನಿ, ನಾನೆಂತ ಪರಿಸ್ಥಿತಿಗಳಲ್ಲಿ ಜೀವನವನ್ನ ಮಾಡ್ತೀನಿ, ನಾನೆಂತ ಪರಿಸ್ಥಿತಿಗಳಲ್ಲಿ ಅನುಭವಗಳನ್ನ ಪಡ್ಕೊಳ್ತೀನಿ, ನಾನು ಯಾವ ರೀತಿಯಲ್ಲಿ ನನ್ನ ಜೀವನವನ್ನ ಇಲ್ಲಿ ಸಾಗಿಸ್ತೀನಿ, ಪ್ರತಿಯೊಂದು ಕೂಡ ಆ ಒಂದು ಆತ್ಮ ತನ್ನದೇ ಆಗಿರ್ತಕ್ಕಂಥ ಸೋಲ್ ಪ್ಲಾನ್ ನ ಬರ್ಕೊಂಡು ಈ ಭೂಮಿ ಮೇಲೆ ತನ್ನ ಜನ್ಮವನ್ನ ಪಡ್ಕೊಳ್ಳುತ್ತೆ ಮಾಸ್ಟರ್ಸ್. ಸೊ ನಾವು ಈ ಭೂಮಿ ಮೇಲೆ ಜನ್ಮವನ್ನ ಪಡ್ಕೊಳ್ತಾ ಇದೀವಿ. ಯಾಕೆ ಭೂಮಿ ಮೇಲೆ ಜನ್ಮ ಪಡ್ಕೊಳ್ತೀವಿ ಅಂತಂದ್ರೆ, ಎಷ್ಟು ಬೇರೆ ಬೇರೆ ಲೋಕಗಳಿದೆ, ಆ ಎಲ್ಲಾ ಲೋಕಗಳಿಗಿಂತ ಭೂಮಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅನುಭವಗಳನ್ನ ಪಡ್ಕೊಂಡು ಆತ್ಮ ಪುರೋಗಮನ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಬಹಳಷ್ಟು ವಿಪರೀತವಾಗಿರ್ತಕ್ಕಂಥ, ಅಂದ್ರೆ ಒಂದು ಮಾಯೆ ಪೋರೆ ಈ ಭೂಮಿಯನ್ನ ಕವರ್ ಮಾಡಿದೆ. ನಾವ್ ಎಷ್ಟೇ ಆತ್ಮಜ್ಞಾನವನ್ನ ಪಡ್ಕೊಂಡಿದ್ರು ಸರಿ, ಈ ಭೂಮಿ ಮೇಲೆ ತಾಯಿಯ ಗರ್ಭದ ಮುಖಾಂತರ ಬಂದಿದೀವಿ ಅಂತಂದಾಗ ಈ ಮಾಯ ಪೊರೆಯಿಂದ ಅದೆಲ್ಲವನ್ನು ಕೂಡ ನಾವು ಮರ್ತೋಗ್ತೀವಿ ಅಂತೆ. ಆಮೇಲೆ ಮತ್ತೆ ಪುನಃ ಅಲ್ಲಿಗೋದ್ಮೇಲೆ ಎಲ್ಲ ನೆನಪಾಗುತ್ತೆ. ಅಲ್ಲಿಗೆ ಹೋದಾಗ ನೆನಪಾಗೋದಲ್ಲ, ಇಲ್ಲಿ ಇದ್ದಾಗೆ ಅದನ್ನ ನೆನಪು ಮಾಡ್ಕೊಂಡು ಆ ಪ್ರಕಾರವಾಗಿ ಜೀವನ ಮಾಡ್ತಕ್ಕಂಥದ್ದು ಬಹಳ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಧ್ಯಾನ ಮಾಡ್ಕೊಂಡು ನಮ್ಮ ಸೋಲ್ ಪರ್ಪಸ್ ಏನು ಅಂತ ಹೇಳಿ ಕಂಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ಇವಾಗ ಈ ಫ್ರೀ ವಿಲ್ಲು, ಕರ್ಮ ಮತ್ತೆ ಸೋಲ್ ಪ್ಲಾನ್ ನ ಈ ಮೂರನ್ನ ನಾವು ಕನೆಕ್ಟ್ ಮಾಡಿದೀವಿ ಅಂತಂದಾಗ, ಸೋಲ್ ಪ್ಲಾನ್ ಹೇಗೆ ಅಂತಂದ್ರೆ ಸಿಲೆಬಸ್ ಇರೋ ಹಾಗೆ. ಒಂದು ನಾವು ಎಕ್ಸಾಮಿನೇಷನ್ ತಗೊಳ್ಬೇಕು, ಎಕ್ಸಾಮಿನೇಷನ್ ತಗೊಳ್ಬೇಕು ಅಂತಂದ್ರೆ ನಮ್ಗೆ ಸಿಲೆಬಸ್ ಗೊತ್ತಿರ್ಬೇಕು. ಸಿಲೆಬಸ್ ಅಲ್ಲಿ ಡೈರೆಕ್ಟ್ ಆಗಿ ಯಾರು ಹೇಳಿರಲ್ಲ, ಏನದು ನೀನ್ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಎಕ್ಸಾಮಿನೇಷನ್ ತಗೊಳ್ಬೇಕಾಗಿರತ್ತೆ, ಈ ತರಗತಿನ ಉತ್ತೀರ್ಣ ಮಾಡ್ಕೊಳ್ಳೋವರ್ಗುನು ನೀನ್ ಇನ್ನೊಂದ್ ತರಗತಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಯಾರು ಹೇಳಲ್ಲ. ಆದ್ರೆ
ಆ ಪರೀಕ್ಷೆ ಉತ್ತೀರ್ಣ ಆಗ್ತಾ ಇಲ್ಲ ಅಂತಂದಾಗ ಖಂಡಿತ ಹೇಳ್ತಾರೆ ನೀನ್ ಮತ್ತೆ ಇನ್ನೊಂದು ಪರೀಕ್ಷೆ ತಗೊಂಡೆ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಸೋಲ್ ಪ್ಲಾನ್ ನಾವು ಬರ್ಕೊಂಡ್ ಬಂದಿರ್ತೀವಿ, ಆ ಪ್ರಕಾರ ನಾವ್ ಜೀವನ ಮಾಡಿದೀವ, ಪಾಸ್ ಆಗ್ಬಿಟ್ಟು ನೆಕ್ಸ್ಟ್ ಬಹುನಾಮ್ ಜನ್ಮನಾಮ್ ಅಂತೆ ಜ್ಞಾನಮಾನ್ ಪ್ರಪದ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಅದೆಷ್ಟೋ ಜನ್ಮಗಳ ತಾಳದ್ರೇನೆ ಒಂದು ಆತ್ಮ ಸಂಪೂರ್ಣವಾಗಿ ಜ್ಞಾನವನ್ನ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅಂದ್ರೆ ಪ್ರತಿ ಆತ್ಮಕ್ಕೂ ಸರಿಸುಮಾರು 300ರಿಂದ 400 ಜನ್ಮಗಳು ಇದ್ದೇ ಇರುತ್ತೆ. ಅದು ಈ ಜನನ ಮರಣ ಅನ್ನೋ ಒಂದು ಚಕ್ರಕ್ಕೆ ಜನನ ಮತ್ತು ಮರಣ ಚಕ್ರದಲ್ಲಿ ಇದ್ದು ಇಲ್ಲಿ ಭೂಮಿ ಮೇಲೆ ಬಂದು ಅಥವಾ ಇನ್ನೊಂದು ಜನ್ಮವನ್ನ ಪಡ್ಕೊಳ್ತಾ ಆತ್ಮ ಜ್ಞಾನವನ್ನ ಪಡ್ಕೊಳ್ತಾ ಹೋಗ್ತಾ ಇರತ್ತೆ. ಸೊ ಈ ಆತ್ಮ ಜ್ಞಾನ ಪಡ್ಕೊಳ್ಬೇಕು ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅನುಭವಗಳು ನನ್ಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಸೋಲ್ ಪ್ಲಾನ್ ಬರ್ಕೊಂಡ್ ಬಂದಿರತ್ತೆ. ಇದಾಗತ್ತೆ. ಸೊ ಈ ಸೋಲ್ ಪ್ಲಾನ್ ಇಲ್ಲಿಗೆ ಬಂದ್ಮೇಲೆ ಏನಾಯ್ತು, ಭೂಮಿ ಮೇಲೆ ಫ್ರೀ ವಿಲ್, ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಆತ್ಮ ಆ ದೇಹವನ್ನ ಪಡ್ಕೊಂಡಾಗ ಆ ದೇಹದ ಮುಖಾಂತರ ಏನ್ ಬೇಕಾದ್ರೂ ಮಾಡಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನಾದ್ರೂ ಮಾಡಬಹುದು. ಆದ್ರೆ ಇಲ್ಲಿ ಏನಾಯ್ತು, ಯಾವ ರೀತಿಯಾಗಿರ್ತಕ್ಕಂಥ ಕೆಲ್ಸಗಳನ್ನಾದ್ರೂ ಮಾಡ್ಬೋದು, ಅಷ್ಟು ಫ್ರೀ ವಿಲ್ ಇದೆ ಅಂತಂದಾಗ ಯಾರಿಗೂ ತೊಂದರೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಯಾರಿಗಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಕರ್ಮ ತನ್ನ ಕೆಲ್ಸವನ್ನ ಶುರು ಮಾಡತ್ತೆ. ಸೊ ಇಲ್ಲಿ ನನ್ನ ಆತ್ಮ ಪುರೋಗಮನ ಆಗ್ಲಿಕ್ಕೆ 300ರಿಂದ 400 ಜನ್ಮಗಳಷ್ಟೇ ಸಾಕು. ಆದ್ರೆ ನಾನು ನನ್ನ ಫ್ರೀ ವಿಲ್ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೂ ತೊಂದರೆ ಮಾಡ್ತಾ ಹೋಗ್ತಾ ಇದ್ದೀನಿ. ಬೇರೆ ಜೀವರಾಶಿಗಳಿಗಾಗಿರ್ಬಹುದು, ಬೇರೆ ಮಾನವರಿಗಾಗಿರ್ಬಹುದು, ಪ್ರಕೃತಿಗಾಗಿರ್ಬಹುದು ತೊಂದರೆ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನನ್ನ ಅನುತ್ತೀರ್ಣ ಮಾಡುತ್ತೆ. ಈ ಜನ್ಮದಲ್ಲಿ ಇಂಥ ಅನುಭವಗಳನ್ನ ಪಡ್ಕೊಳ್ಬೇಕು ಅಂತ ಬಂದಿರ್ತೀನಿ, ಆದ್ರೆ ಈ ಕರ್ಮದ ಫಲ ಅನ್ನೋದ್ ಏನ್ ಮಾಡುತ್ತೆ, ನನ್ನನ್ನ ಮತ್ತೆ ಇನ್ನೊಂದು ಜನ್ಮ ತಗೊಂಡು ಇಂಥದೇ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ ಇದ್ ಮಾಡುತ್ತೆ, ಡೈರೆಕ್ಟ್ ಮಾಡುತ್ತೆ. ಸೊ ಏನಾಗತ್ತೆ, 300ರಿಂದ 400 ಜನ್ಮಗಳಲ್ಲಿ ನಮ್ಮ ಆತ್ಮ ಪುರೋಗಮನ ಆಗ್ಬೇಕಾಗಿರ್ತಕ್ಕಂಥದ್ದು ಅದು 3000ದಿಂದ 4000 ಜನ್ಮಗಳವರೆಗೂ ಹೊಟ್ಟೋಗ್ಬಿಡತ್ತೆ. ಏನಿಲ್ಲ, ನಾವು ಸೋಲ್ ಪ್ಲಾನ್ ಬರ್ಕೊಂಡ್ ಬಂದಿರ್ತೀವಿ, ಈ ಜನ್ಮದಲ್ಲಿ ನಾವು ಪಡ್ಕೊಳ್ಬೇಕಾಗಿರೋ ಜ್ಞಾನ ಪಡ್ಕೊಳ್ಳಿಲ್ಲ ಅಂತಂದ್ರೆ ವೆರಿ ಸಿಂಪಲ್, ನಾನ್ ಯಾಕೆ ತಿಳ್ಕೊಳ್ಬೇಕು, ನಾನ್ ಯಾಕೆ ಪಡ್ಕೊಳ್ಬೇಕು, ಇದೆಲ್ಲ ನಿಜವಾಗ್ಲೂ ಇರುತ್ತಾ? ಹಿಂಗ್ ಪ್ರಶ್ನೆಗಳು ಹಾಕಿದಾಗ ಏನ್ ಪರವಾಗಿಲ್ಲ, ನಂಬದೇ ಅವಶ್ಯಕತೆ ಇಲ್ಲ, ಇನ್ನೊಂದ್ ಜನ್ಮ ತಗೊಳ್ತೀವಿ ಅಷ್ಟೇ, ಸಿಂಪಲ್. ಆದ್ರೆ ಆ ಸತ್ಯವನ್ನ ಅರ್ಥ ಮಾಡ್ಕೊಂಡು ನಾವ್ ಎನ್ಲೈಟನ್ ಆಗೋವರೆಗೂ ಕೂಡ ಈ ಸೈಕಲ್ ಏನಿದೆ, ಬರ್ತ್ ಮತ್ತೆ ಡೆತ್ ಸೈಕಲ್ ಏನಿದೆ, ಆ ಎರಡರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಆದ್ರೆ ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣದ ಉದ್ದೇಶ ಏನು ಅಂತಂದ್ರೆ ನಾವು ಅದನ್ನ ದಾಟಿ, ಆ ಜನನ ಮರಣ ಚಕ್ರವನ್ನ ದಾಟಿ ನಮ್ಮ ಆತ್ಮ ಪುರೋಗಮನದ ಸ್ಥಿತಿ, ಹೈಯೆಸ್ಟ್ ವರ್ಲ್ಡ್ ಎನ್ಲೈಟ್ಮೆಂಟ್ ಆಗ್ಬೇಕು ಅನ್ನೋದು. ಎಕ್ಸ್ಪೀರಿಯನ್ಸ್ ಇದೆ ಆದ್ರೆ ಎನ್ಲೈಟ್ಮೆಂಟ್ ಇಲ್ಲ ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಇಂಜಿನಿಯರಿಂಗು ಚೆನ್ನಾಗಿ ಓದಿದ್ದಾರೆ, ಸುಮಾರು ವರ್ಷ ಓದಿದ್ದಾರೆ, ಸಖತ್ ಎಕ್ಸ್ಪರ್ಟ್, ಆದ್ರೆ ಇಂಜಿನಿಯರ್ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಎನ್ಲೈಟ್ಮೆಂಟ್ ಇಲ್ಲ. ಅದ್ರ ಬಗ್ಗೆ ಆ ಪೂರ್ಣ ನಾಲೆಜ್ ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಎನ್ಲೈಟ್ಮೆಂಟ್ ಇಲ್ಲ. ಸೊ ಅಲ್ಲೇ ಇದ್ದೋಗ್ಬಿಟ್ರು. ಅದೇ ಪರಿಸ್ಥಿತಿ ಆಗುತ್ತೆ ಮಾಸ್ಟರ್ಸ್ ನಮ್ಗೆ. ಇನ್ನ ಸೂಸೈಡ್ಸ್ ಅಂತ ಹೇಳಿ ನಾವು ಗಮನಿಸಿದಾಗ ಬಲವನ್ ಮರಣಗಳು, ನಾನು ಈ ಭೂಮಿ ಮೇಲೆ ಜೀವನ ತಾಳ್ಬೇಕು, ಒಂದು ಹಲವಾರು ಎಕ್ಸ್ಪೀರಿಯನ್ಸಸ್ ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಮಧ್ಯದಲ್ಲಿ ನನ್ನ ಅವಿವೇಕದಿಂದ, ಅಜ್ಞಾನದಿಂದ ನೋಡಿ, ನಮ್ಮ ಆತ್ಮ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾವಿಲ್ಲ. ಅದು ಒಂದು ಬಾಡಿಯಿಂದ ಇನ್ನೊಂದು ಬಾಡಿನ ಆಯ್ಕೆ ಮಾಡ್ಕೊಳ್ತಾ ಹೋಗುತ್ತೆ. ಇವತ್ತು ನಾನು ಈ ದೇಹದಲ್ಲಿ ಇದ್ದೀನಿ, ಈ ದೇಹದಲ್ಲಿ ನಾನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನುಭವಗಳನ್ನೆಲ್ಲ ಪಡ್ಕೊಂಡಾದ ನಂತರ ಈ ದೇಹವನ್ನ ನಾನು ತ್ಯಜಿಸಿ ಮತ್ತೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇನ್ನೊಂದು ದೇಹವನ್ನ ಆಯ್ಕೆ ಮಾಡ್ಕೊಳ್ತೀನಿ. ಆದ್ರೆ ನಾನು ಬಲವನ್ ಮರಣ ಮಾಡ್ಕೊಂಡಿದೀನಿ ಅಂತಂದ್ರೆ ಏನಾಗತ್ತೆ, ಸೂಸೈಡ್ ಮಾಡ್ಕೊಂಡಿದೀನಿ ಅಂದ್ರೆ ಏನಾಗತ್ತೆ, ನಾನು ಈ ದೇಹದಲ್ಲಿ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನುಭವಗಳು ನನ್ನ ಆತ್ಮ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಅದು ದೊಡ್ಡ ತಪ್ಪಾಗುತ್ತೆ. ಸೊ ಅವಾಗ ಏನಾಗತ್ತೆ, ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ. ಯಾಕಂದ್ರೆ ಈ ಅನುಭವಗಳು ನಾನು ಪಡ್ಕೊಂಡಿಲ್ಲ ಅಲ್ವಾ, ಈ ಅನುಭವಗಳು ಪಡ್ಕೊಳ್ಳೋವರೆಗೂ ಕೂಡ ಮತ್ತೆ 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 ಅದೇ ಸ್ಟೇಜ್ ಅಲ್ಲಿ ನಾನು ಜನ್ಮವನ್ನ ಪಡ್ಕೊಳ್ತಾನೆ ಇರ್ತೀನಿ. ಮತ್ತೆ ಏನಾಯ್ತು, ಬರ್ತ್ಸ್ ಅನ್ನೋದು ಇನ್ಕ್ರೀಸ್ ಆಯ್ತು, ಜನ್ಮಗಳು ಅನ್ನೋದು ಇನ್ಕ್ರೀಸ್ ಆಯ್ತು. ಅದಕ್ಕೆ ನಾವು ಬಹಳ ಬಹಳ ಅಂದ್ರೆ ಬಹಳ ಜ್ಞಾನದಿಂದ ಜೀವನ ಮಾಡ್ಬೇಕಾಗಿರುತ್ತೆ ಮಾಸ್ಟರ್ಸ್. ಫ್ರೀ ವಿಲ್ ಇದೆ ಅಂತಂದ್ರೆ
ಫ್ರೀ ವಿಲ್ ಯಾವ ರೀತಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ನಮ್ಗ್ ಇರ್ಬೇಕಾಗಿರತ್ತೆ. ಆ ಜ್ಞಾನ ಹೇಗ್ ಸಿಗುತ್ತೆ ನಮ್ಗೆ ಅಂತಂದಾಗ ಪ್ರತಿನಿತ್ಯ ಆಧ್ಯಾತ್ಮಿಕ ಅಂತಂದಾಗ ಈ ಒಂದು ವಿಚಾರ ಜ್ಞಾನಗಳು ತಿಳಿದಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಒಡನಾಟ ಆಗಿರಬಹುದು, ಸ್ವಾಧ್ಯಾಯ ಸತ್ಸಂಗ ಆಗಿರಬಹುದು, ಮತ್ತೆ ಅದೆಷ್ಟೋ ಬುಕ್ಸ್ ನಾವು ಗಮನಿಸಬಹುದು. ಆ ಬುಕ್ಸ್ ಈ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆ ಬುಕ್ಸ್ ನ ಓದ್ತಕ್ಕಂಥ ಒಂದ್ ಮುಖಾಂತರ ಆಗಿರಬಹುದು. ಸೊ ಇವೆಲ್ಲ ನಾವು ಆಚರಣೆಯಲ್ಲಿ ಇಟ್ಟಾಗ ಜ್ಞಾನವನ್ನು ತಿಳ್ಕೊಳ್ತಾ ಇದೀವಿ. ಆದ್ರೆ ತಿಳ್ಕೊಂಡು ಯಾವ್ದನ್ನ ಕೂಡ ಆಚರಣೆಯಲ್ಲಿ ಇಡ್ಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಆಚರಣೆಯಲ್ಲಿ ಇಡ್ಬೇಕಾಗಿರತ್ತೆ ಮಾಸ್ಟರ್ಸ್. ಆಮೇಲೆ ನೋಡಿ, ಸಣ್ಣ ಕತೆ ಹೇಳ್ತೀನಿ. ತಂದೆ ಬಹಳ ಶ್ರೀಮಂತ, ಸಿರಿವಂತ, ಅದೆಷ್ಟೋ ಆಸ್ತಿಯನ್ನ ಸಂಪಾದನೆ ಮಾಡಿರ್ತಾನೆ. ಇರೋದು ಒಬ್ಬ ಮಗ. ಮಗನ್ಗೂ ಗೊತ್ತು, ತಂದೆಗೂ ಗೊತ್ತು. ಏನದು? ತಂದೆಯ ತದನಂತರ ಆ ಶ್ರೀಮಂತ ಅಥವಾ ಆ ಒಂದು ಐಶ್ವರ್ಯ ಎಲ್ಲವೂ ಕೂಡ ಮಗನ್ಗೆ ಸೇರಿದ್ದು ಅಂತ ಹೇಳ್ಬಿಟ್ಟು, ಅದಕ್ಕೆ ಮಗನ್ಗೆ ಸಂಪಾದನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಇಲ್ಲ. ಇರ್ತಕ್ಕಂಥ ದುಡ್ಡನ್ನೆಲ್ಲ ಖರ್ಚು ಮಾಡ್ತಕ್ಕಂಥದ್ದಷ್ಟೇ. ಯಾಕಂದ್ರೆ ಇರೋದೆಲ್ಲ ನಂದೇ ಅಲ್ಲ, ಇಷ್ಟೆಲ್ಲ ನಾನು ಏನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ಪ್ರತಿನಿತ್ಯ ತನಗೆ ಇಷ್ಟಾನುಸಾರ ಖರ್ಚು ಮಾಡ್ತಾನೇ ಇರ್ತಾನೆ. ತಂದೆಗೇನೋ ಇವತ್ತಿದೆ, ಆದ್ರೆ ಖರ್ಚು ಮಾಡ್ತಾ ಹೋಗ್ತದ್ರೆ ಎಂದೋ ಒಂದಿನ ಬೊಕ್ಸೆ ಖಾಲಿ ಆಗೇ ಆಗತ್ತೆ. ಹಂಗೆ ಇರಲ್ವಲ್ಲ. ಸೊ ಈ ಮಗನ ಹೆಂಗೆ ಅರ್ಥ ಮಾಡ್ಸದ್ ಇದನ್ನ ಅಂತ ಹೇಳಿ ಅಂದಾಗ ಸುಮಾರು ಸರಿ ಚರ್ಚೆ ಮಗನ ಹತ್ರ ಆಗುತ್ತೆ. ಮಗ ಸಮಾಧಾನ ಒಂದೇ ಕೊಡ್ತಾನೆ, ಎಲ್ಲ ನಂದೇ ಅಲ್ಲ, ನಾನ್ ಯಾಕೆ ಯೋಚನೆ ಮಾಡ್ಬೇಕು, ನೀನ್ ಹೇಳಲೇಬೇಡ, ಖರ್ಚು ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅಂತ. ಸೊ ಏನ್ ಹೇಳಿದ್ರಿ, ಈ ಮಗನು ದಾರಿಗ್ ಬರ್ತಾ ಇಲ್ವಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಪರೀಕ್ಷೆ ರೀತಿಯಲ್ಲಿ ಮಾತಾಡ್ತಾನೆ ಮಗನ ಹತ್ರ. ನೋಡು ಮಗ, ಈ ಆಸ್ತಿ ಎಲ್ಲವೂ ಕೂಡ ನಿಂದೆ ಹೌದು, ಆದ್ರೆ ಈ ಆಸ್ತಿ ಎಲ್ಲವೂ ಕೂಡ ನಾನು ನಿನಗೆ ಕೊಡ್ಬೇಕು ಅಂತಂದ್ರೆ ನೀನು ಒಂದು ಪರೀಕ್ಷೆಯನ್ನ ಕೈಗೊಳ್ಬೇಕು ಅಂತ. ಸರಿ ಆಯ್ತು, ಹೆಂಗಿದ್ರು ನಂದೆ, ಮಧ್ಯದಲ್ಲಿ ಪರೀಕ್ಷೆ ಅಂತಿದಾರಲ್ಲಪ್ಪ, ಪರವಾಗಿಲ್ಲ, ಅದ್ರಲ್ಲಿ ಏನು ಹೋಯ್ತು, ಸರಿ ಆಯ್ತು ಅಂತ ಹೇಳಿ ಏನ್ ಹೇಳಿ ಅಂತ ಕೇಳ್ತಾರೆ. ಆಗ ತಂದೆ ಹೇಳ್ತಾನೆ, ನೀನು 1 ತಿಂಗಳ ಕಾಲ ಕೂಲಿ ಕೆಲಸ ಮಾಡ್ಬೇಕು. ನೀನು 1 ತಿಂಗಳ ಕಾಲ, ಆಯ್ತಾ? ಆ ಕೂಲಿ ಕೆಲ್ಸ ನಿಂಗ್ ಪ್ರತಿನಿತ್ಯ ಅಂದ್ರೆ ಇವತ್ತಿನ ದಿನ ಕೆಲ್ಸಕ್ಕೆ ಹೋದ್ರೆ ಇವತ್ತಿನ ದಿನ ದುಡ್ಡು ಕೊಡ್ತಾರೆ, ಕೂಲಿ ಕೊಡ್ತಾರೆ. ಆ ಕೂಲಿ ದುಡ್ಡು ಏನಿದೆ ಅದ್ರಲ್ಲಿ 5 ರೂಪಾಯಿ, ನನಗ್ ಜಾಸ್ತಿ ಬೇಡ, 5 ರೂಪಾಯಿ ನೀನ್ ನನಗ್ ಕೊಡ್ಬೇಕು. ನಾನು ಏನಾದ್ರೂ ಮಾಡ್ತೀನಿ, ನೀನ್ ಪ್ರಶ್ನೆ ಮಾಡ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಆ ಮಗನ್ಗೆ ಅಯ್ಯೋ ಬರೀ 5 ರೂಪಾಯಿ ಅಲ್ಲ, ಎಷ್ಟೊತ್ತು ಕೊಡ್ತೀನಿ ಬಿಡು ಅಂತ ಹೇಳಿ ಅಂತಾರೆ. ಸೊ ನಾನು ಯಾರ ಹತ್ರ ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲವನ್ನು ಕೂಡ ಮಾತಾಡಿರ್ಸಿದ್ದೀನಿ, ನೀನು ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಳಪ್ಪ ಅಂತ ಹೇಳ್ತಾನೆ. ಮೊದಲನೇ ದಿನ ಮಗ ಹೋಗ್ತಾನೆ ಕೂಲಿ ಕೆಲ್ಸಕ್ಕೆ. ಹೋಗಿ ದುಡ್ದು ಬರ್ತಾನೆ. 50 ರೂಪಾಯಿ ಏನೋ ಸಂಪಾದನೆ ಮಾಡ್ತಾನೆ. ಮಾತಿನಂತೆ ಅಪ್ಪನಿಗೆ 5 ರೂಪಾಯಿ ಕೊಡ್ತಾನೆ. ಅಪ್ಪ ಏನ್ ಮಾಡ್ತಾನೆ, 5 ರೂಪಾಯಿ ಮಗನ್ನ ನಿಲ್ಸಿ ಮಗನ್ ಮುಂದೆನೆ ಒಂದು ಬಾವಿಗೆ ಹಾಕ್ತಾನೆ. ಮಗನ್ಗೆ ಒಂಥರ ಚುರುಕ್ಕನ್ನತ್ತೆ. ಆದ್ರೆ ಅಪ್ಪಗ್ ಮಾತು ಕೊಟ್ಟಿದಾರಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ದುಡಿದು ದಣದು 50 ರೂಪಾಯಿ ಕೊಟ್ಟಿದ್ದಾರೆ, ಅದ್ರಲ್ಲಿ 5 ರೂಪಾಯಿ ಕಣ್ಣೆದುರುಗಡೆನೆ ಬಾವಿ ಪಾಲಾಗ್ತಾ ಇದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಮಾತು ಕೊಟ್ಟಿದ್ದಾನಲ್ಲ ಅಪ್ಪನ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಸುಮ್ನೆ ಆಗ್ತಾನೆ. ಹೀಗೆ ಪ್ರತಿ ದಿನ ಆಗ್ತಾ ಇದೆ. ಪ್ರತಿದಿನ ಕೂಲಿಗೆ ಹೋಗ್ತಾನೆ, 50 ರೂಪಾಯಿ ತರ್ತಾನೆ, 5 ರೂಪಾಯಿ ಅಪ್ಪ ಕೊಡ್ತಾನೆ. ಅಪ್ಪ ಮಗನ ಕಣ್ಣೆದುರಿಗೇನೆ ಬಾವಿಗೆ ಹಾಕ್ತಾ ಇದ್ದಾರೆ. 1 ವಾರ ಆಯ್ತು, 10 ದಿನ ಆಯ್ತು, ಮಗನ್ ಕೈಲಾಗ್ಲಿಲ್ಲ. ಏನಯ್ಯ ನೀನೇನಾದ್ರೂ ದೊಡ್ಡ ಮನುಷ್ಯನೇನಯ್ಯ? ದುಡ್ಡು ನಾನ್ ಖರ್ಚು ಮಾಡಿದ್ರೆ ಹಂಗ್ ಬೈತಾ ಇದ್ದೆ, ನಿನ್ನನ್ನ ಸರಿಯಾಗಿ ಉಪಯೋಗಿಸ್ಕೋ ದುಡ್ಡನ್ನ ಅಂತ ಹೇಳ್ತಾ ಇದ್ದೆ. ಆದ್ರೆ ನಾನ್ ತಂದಿರ್ತಕ್ಕಂಥ ದುಡ್ಡಲ್ಲಿ ನೀನು ಬೇಕು ಅಂತ 5 ರೂಪಾಯಿ ನನ್ ಕಣ್ಣೆದ್ರಿಗೆ ಬಾವಿಗೆ ಹಾಕಿದ್ರೆ ನನ್ಗೆ ಹೆಂಗ ಅಯ್ಯ ಅನ್ಸ್ಬೇಡ ಅಂತ ಹೇಳ್ಬಿಟ್ಟು ಜಗಳ ಶುರು ಮಾಡ್ತಾನೆ. ಅವಾಗ ತಂದೆ ನಗ್ಬಿಟ್ಟು, ಇದೇ ಅರ್ಥ ನಾನ್ ನಿನ್ಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು. ತಾನು ಸಂಪಾದನೆ ಮಾಡಿದ್ರೇನೆ ಅದ್ರ ಬೆಲೆ ಗೊತ್ತಾಗಿರ್ತಕ್ಕಂಥದ್ದು. ಸುಮ್ನೆ ಬಂತು ಅಂತಂದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಮಾಸ್ಟರ್ಸ್, ಇದು ನಮ್ಮ ಈ ಒಂದು ಆಧ್ಯಾತ್ಮಿಕತೆಗೆ ಅಳವಡಿಸ್ಕೊಂಡಿದೀವಿ ಅಂತಂದ್ರೆ ನಾನು ಎಷ್ಟಾದ್ರೂ ಹೇಳ್ಬಹುದು, ಸರ್ ಎಷ್ಟಾದ್ರೂ ಹೇಳ್ಬಹುದು, ನೀವು ಎಷ್ಟೋ ಒಂದು ಜ್ಞಾನವನ್ನ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೀವು ಗಮನಿಸಬಹುದು. ಆದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇನೆ ಅದರ ಟ್ರೂ ಸೆನ್ಸ್ ಅನ್ನೋದು ನಮ್ಗೆ ಅರ್ಥ ಆಗ್ತಕ್ಕಂಥದ್ದು. ಸುಮ್ನೆ ಕೇಳಿ ನಾವ್ ಅಲ್ಲಿಗೆ ಬಿಟ್ಬಿಟ್ಟಿದೀವಿ ಅಂತಂದ್ರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಆಗಲ್ಲ. ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು.
ಎಕ್ಸ್ಪೀರಿಯನ್ಸ್ ಹೇಗ್ ಮಾಡ್ತೀವಿ? ಎಕ್ಸ್ಪರಿಮೆಂಟ್ ಮುಖಾಂತರ. ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ರೆಷನ್, ಎನ್ಲೈಟ್ಮೆಂಟ್, ಎವಲ್ಯೂಷನ್. 5 ಸ್ಟೇಜ್. ನಾನು ಧ್ಯಾನ ಮಾಡ್ತಾ ಅನುಭವಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಾನು ಎಕ್ಸ್ಪರಿಮೆಂಟ್. ನಮ್ಮನ್ನೆಲ್ಲರನ್ನು ಕೂಡ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳಿ ಕರೀತಾರೆ ಪತ್ರಿಜಿ ಅವರು. ಅಂದ್ರೆ ನಾವು ಏನೇ ಪಿರಮಿಡ್ ಮಾಸ್ಟರ್ಸ್ ಯಾರೇ ಆಗಿರ್ಬೋದು, ಧ್ಯಾನದ ಬಗ್ಗೆ ಏನಾದ್ರು ಹೇಳ್ತಾ ಇದಾರೆ ಅಂತಂದಾಗ ಬ್ಲೈಂಡ್ ಆಗಿ ಕೇಳಿ ಅಂತ ಹೇಳಲ್ಲ ಅವರು. ಎಕ್ಸ್ಪೆರಿಮೆಂಟ್ ಮಾಡಿ. ನೀವು, ನನಗಿದ ಅನುಭವ ಆಗಿದೆ, ನಾನು ಶೇರ್ ಮಾಡ್ತಾ ಇದ್ದೀನಿ, ನೀವ್ ಎಕ್ಸ್ಪೆರಿಮೆಂಟ್ ಮಾಡಿ, ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಅನುಭವ ಆಗಿದೆ ಅದೇ ಎಕ್ಸ್ಪೀರಿಯನ್ಸ್ ಮಾಡಿ. ಆ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥದ್ದನ್ನ 4 ಜನ ಹತ್ರ ಹಂಚ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡ್ರಿ. ಎಕ್ಸ್ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇನ್ನಷ್ಟು ಹೆಚ್ಚು ಜ್ಞಾನ ಅನ್ನೋದು ಬೆಳಿತಾ ಹೋಗುತ್ತೆ. ಆ ಎಕ್ಸ್ಪ್ರೆಷನ್ ಮುಖಾಂತರ ಬೆಳೆದಿರ್ತಕ್ಕಂಥ ಜ್ಞಾನ ನಮ್ಮನ್ನ ಎನ್ಲೈಟ್ಮೆಂಟ್ ಕಡೆಗೆ, ಅಂದ್ರೆ ಜ್ಞಾನೋದಯದ ಕಡೆಗೆ, ಇನ್ನಷ್ಟು ಹೆಚ್ಚು ಜ್ಞಾನವನ್ನ ಸಂತರಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಆ ಮುಖಾಂತರ ನಮ್ಮ ಆತ್ಮ ಪುರೋಗಮನವನ್ನ ಅನ್ನೋದು ಆಗತ್ತೆ. ಅವಾಗ ನಮಗೆ ಇರ್ತಕ್ಕಂಥ ಫ್ರೀ ವಿಲ್ ನ ಯಾವ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು ಅನ್ನೋ ಒಂದು ಮಾರ್ಗದರ್ಶನ ಅನ್ನೋದು ನಮ್ಗೆ ಸಿಗುತ್ತೆ. ನಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನಾವೆಲ್ಲೂ ಹೊರಗಡೆ ಉತ್ತರಗಳನ್ನ ಹುಡ್ಕೋ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ನಮ್ಮ ಒಳಗಡೆನೆ ಅಡಗಿರುತ್ತೆ. ಒಳಗಡೆನೆ ನಮ್ಗೆ ಸಮಾಧಾನ ಸಿಗುತ್ತೆ. ನಮ್ಮ ಒಳಗಡೆನೆ ನಮ್ಗೆ ಜ್ಞಾನ ಇದೆ. ನಾವ್ ಹೊರಗಡೆ ಕಾಣಿಸ್ತಾ ಇರ್ತಕ್ಕಂಥ ಪ್ರಪಂಚಗಳು ಎಷ್ಟಿದೆಯೋ ಅಷ್ಟು ಪ್ರಪಂಚಗಳು ಎಲ್ಲಪ್ಪ ಇದೆ ಅಂತಂದ್ರೆ ನಮ್ಮ ಒಳಗಡೆನೆ ಇದೆ. ಆದ್ರೆ ಅದ್ ಯಾವಾಗ ನಾವು ನೋಡ್ಬೋದು, ಆ ಸತ್ಯ ದರ್ಶನ ಯಾವಾಗ ಸಾಧ್ಯ ಆಗತ್ತೆ ಅಂತಂದ್ರೆ ನಾವು ಆ ಸ್ಥಿತಿಗೆ ಹೋದಾಗ. ಆ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಅಂದ್ರೆ ಏನರ್ಥ, ಪ್ರತಿನಿತ್ಯ ಧ್ಯಾನವನ್ನ ಮಾಡಿದಾಗ, ಪ್ರತಿನಿತ್ಯ ಧ್ಯಾನವನ್ನ ಮಾಡೋ ಮುಖಾಂತರ, ಅನುಭವಗಳನ್ನ ಪಡ್ಕೊಳ್ಳೋ ಮುಖಾಂತರ ನಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ನಮ್ಮದ್ ಯಾವುದೇ ಒಂದು ಪ್ರಶ್ನೆಗಳಾಗಿರ್ಬೋದು, ಸಂದೇಹಗಳಾಗಿರ್ಬೋದು, ಒಳಗಡೆಯಿಂದನೇ ಸಮಾಧಾನ ಬರುತ್ತೆ. ರಮಣ ಮಹರ್ಷಿ ಅವರು ಮೊದಲು ಯಾರಾದ್ರೂ ಅವ್ರಿಗೆ ಪರಿಚಯ ಆದ್ರೆ ಹೇಳ್ತಾ ಇದ್ದಿದ್ದು ಒಂದೇ, ನೀನ್ ಯಾರು ಅನ್ನೋದನ್ನ ತಿಳ್ಕೊ, ನೀನ್ ಯಾಕೆ ಇಲ್ಲಿದ್ಯಾ ಅನ್ನೋದನ್ನ ತಿಳ್ಕೊ, ಸಾಕು, ಮುಗ್ದೋಯ್ತು ಅಂತ ಹೇಳ್ಬಿಟ್ಟು. ಅಂದ್ರೆ ನಾನ್ ಯಾರು, ಯಾಕೆ ಭೂಮಿ ಮೇಲೆ ಇದೀನಿ, ಹೂ ಆಮ್ ಐ ಅಂಡ್ ವಾಟ್ ಈಸ್ ಅ ಪರ್ಪಸ್, ಇದೆರಡು ಗೊತ್ತಾಯ್ತು ಅಂತಂದ್ರೆ ಸಾಕು, ನಾವು ಯಾವ ರೀತಿಯ ಜೀವನವನ್ನ ಮಾಡ್ಬೇಕು ಅನ್ನೋದು ಖಂಡಿತ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಈ ಕರ್ಮದ ಫಲ ಮತ್ತೆ ಕರ್ಮದ ವಿಚಾರಗಳಿದೆ ಅಲ್ವಾ, ಅದರ ಅತೀತವಾಗಿ ನಾವು ಜೀವನವನ್ನ ಸಾಗಿಸ್ತಾ ಎವಾಲ್ವ್ ಆಗ್ಲಿಕ್ಕೆ, ಎನ್ಲೈಟ್ಮೆಂಟ್ ಆಗಿ ಎವಾಲ್ವ್ ಆಗ್ಲಿಕ್ಕೆ, ನಮ್ ಸೌಲ್ ಎವಾಲ್ವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಬಲ್ವನ್ ಮರಣ ಮಾಡ್ಕೊಂಡಿದೀವಿ ಅಂತಂದ್ರೆ ಮತ್ತೆ ಪುನಃ ಬರ್ತೀವಿ, ಈ ತರದ್ದೇ ಜನ್ಮವನ್ನ ಪಡ್ಕೊಳ್ತೀವಿ, ಈ ತರದೇ ಅನುಭವಗಳನ್ನ ಮತ್ತೆ ಪಡ್ಕೊಳ್ತೀವಿ. ಅನುಭವಗಳು ಇದಕ್ಕಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೊಳ್ತೀವಿ. ಆದ್ರೆ ಆ ಜ್ಞಾನವನ್ನ ನಾವು ತಿಳ್ಕೊಳ್ಳೋವರೆಗೂ ಕೂಡ ಪುನಃ ಜನ್ಮವನ್ನ ತೆಗಿತಾನೆ ಇರ್ತೀವಿ. ಅಂದ್ರೆ ಬಲವನ್ನ ಮರಣ ಮಾಡ್ಕೊಂಡಿದೀವಿ ಅಂತಂದ್ರೆ ನಾವು ನಮ್ಮನ್ನ ಫ್ರೀ ಮಾಡ್ಕೊಂಡಿದೀವಿ ಅಂತ ಹೇಳಿ ಅನ್ಕೊಳ್ಬಹುದು. ಅಲ್ಲ, ಅದು ನಿಜವಾಗ್ಲೂ ಪನಿಷ್ಮೆಂಟೇ. ಯಾಕೆ ಪನಿಷ್ಮೆಂಟ್ ಅಂದ್ರೆ ನಮ್ಮನ್ನ ಈ ಒಂದು ಜನನ ಮರಣ ಚಕ್ರದಲ್ಲಿ ನಮ್ಮನ್ನ ನಾವೇ ಸಿಲ್ಕ ಹಾಕಿಸ್ಕೊಳ್ತಾ ಇದೀವಿ. ಸೊ ಯಾವ ಕಾರಣಕ್ಕೂ ಅಂತ ಕೆಲ್ಸಗಳನ್ನ ಮಾಡ್ಬಾರ್ದು. ಎಲ್ಲಾ ಅನುಭವಗಳನ್ನ ಸ್ವೀಕೃತ ಮಾಡ್ಬೇಕು. ಆಗ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳನ್ನ ಕೂಡ ಸ್ವೀಕೃತ ಮಾಡ್ಬೇಕು. ಆದ್ರೆ ಅದಕ್ಕೆ ಶಕ್ತಿ ಎಲ್ಲಿಂದ? ಕೆಲವೊಂದು ಸರಿ ನಮ್ಗ ಅನ್ಸುತ್ತೆ, ಬಾ ಎಂತ ಸಿಚುಯೇಷನ್ ಅಪ್ಪ, ನಾನು ಇದರಿಂದ ಫಸ್ಟ್ ಹೊರಗಡೆ ಬಂದ್ರೆ ಸಾಕು, ನನಗೆ ಆಗ್ತಾ ಇಲ್ಲ ಇಲ್ಲಿರೋದಿಕ್ಕೆ ಅಂತ ಸಮಯದಲ್ಲಿ ಧ್ಯಾನ ಹೆಚ್ಚನ್ನ ಮಾಡಿ. ಏನ್ ಮಾಡ್ಬೇಕು, ಹೇಗಿರ್ಬೇಕು, ನಿಮ್ಮ ಒಂದು ಆತ್ಮ, ಆ ಪರಮಾತ್ಮ ಏನಿದೆ, ಆ ಪರಮಾತ್ಮನೇ ನಿಮ್ಗೆ ಸಂದೇಶನ ಕೊಡುತ್ತೆ, ನಿಮ್ಗೆ ಸೊಲ್ಯೂಷನ್ ಕೊಡುತ್ತೆ. ಆ ಪ್ರಕಾರವಾಗಿ ಹೋಗ್ತಾ ಇದೀವಿ ಅಂತಂದ್ರೆ ಯಾವುದೇ ಸಮಸ್ಯೆ ಅನ್ನೋದೇ ಇರಲ್ಲ. ಸಮಸ್ಯೆ ಯಾವ್ದು ಇಲ್ಲ ನಿಜವಾಗ್ಲು. ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಅಷ್ಟೇ. ಆ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ನಮ್ಗೆಲ್ಲಾ ಶಕ್ತಿನೂ ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ಸೊ ಫ್ರೀ ವಿಲ್, ಕರ್ಮ, ಸೋಲ್ ಪ್ಲಾನ್, ಇವ್ 3 ನಮ್ಗೆ ನೀಟಾಗಿ ಜ್ಞಾನಯುತವಾಗಿ ಇರೋದು ಗೊತ್ತಾಯ್ತು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ, ನಾವು ಅನ್ಕೊಳ್ತಾ ಇರ್ತಕ್ಕಂಥ ಅಥವಾ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥ ಸಮಸ್ಯೆ ಯಾವುದು ಖಂಡಿತ ಇರಲ್ಲ ಅನ್ನೋದನ್ನ ಹೇಳ್ತಾ, ಇಷ್ಟೊತ್ತು ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ತಮ್ಮೆಲ್ಲರ ಬಳಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಂಗಸ್ವಾಮಿ ಸರ್ ಅವ್ರಿಗೂ ಮತ್ತು ಮಹಾವತಾರ್ ಫೌಂಡೇಶನ್ ವೇದಿಕೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ, ಮಾಸ್ಟರ್ಸ್, ಜ್ಞಾನವನ್ನ ಪಡ್ಕೊಳ್ತಾ ಇದೀವಿ. ಇದನ್ನ ಹಾಗೆ ಎಲ್ಲಾರ ಹತ್ರ ಕೂಡ ಹಂಚ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಹೋಗೋಣ. ಹಂಚ್ಕೊಳ್ಳೋದಕ್ಕಾಗಿ ಹೇಗೆ ಅಂತಂದಾಗ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ನೀವು ನೋಡ್ತಾ ಇನ್ನಷ್ಟು ಹೆಚ್ಚು ಮಂದಿಗೆ ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳಿ, ಅವ್ರಿಗೆ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು. ಸೊ ಸ್ನೇಹಿತರೆ, ಮೇಡಮ್ ಅವರು ಈಗಾಗಲೇ 3 ದಿವಸ
ಕಂಟಿನ್ಯೂಸ್ ಆಗಿ ನಮಗೆ ಒಳ್ಳೆ ಜ್ಞಾನ ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಆ ಜ್ಞಾನ ಪಡ್ಕೊಂಡಿದೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಸೊ ಮೇಡಮ್ ಮತ್ತೊಂದ್ಸರಿ ಜೋರಾಗಿ ಚಪ್ಪಾಲು ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಕಾಸ್ ಥ್ಯಾಂಕ್ ಯು ಸರ್. ಯಾಕಂದ್ರೆ 3 ದಿವಸ ಒಳ್ಳೆ ಜ್ಞಾನ ಪ್ರತಿಯೊಂದು ಪ್ರಾತಃ ಕಾಲ ದಿವಸದಲ್ಲಿ ಎಷ್ಟೋ ನೀವು ಎಫರ್ಟ್ ಹಾಕಿ ಇಷ್ಟು ಒಳ್ಳೆ ಜ್ಞಾನ ತಿಳಿಸ್ಕೊಟ್ಟಿದ್ದಕ್ಕೂ ಮತ್ತೆ ಒಂದ್ಸರಿ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಪರವಾಗಿ ಮಾತಾಡ್ಕೊಂಡು ಪರವಾಗಿ ಥ್ಯಾಂಕ್ ಯು ಥ್ಯಾಂಕ್ ಸೊ ಯು ಸರ್. ಮಚ್. ಥ್ಯಾಂಕ್ ಯು.